ಹಲೋ ಗೈಸ್, ಇವತ್ತಿನ ವಿಡಿಯೋ ಏನಂದರೆ ನೀವು ತಮ್ಮೇಲಲ್ಲಿ ಕೂಡ ನೋಡಿದ್ದೀರಾ. ಒಂದೇ ಕ್ಲಿಕ್ಕಲ್ಲಿ ಕಲರ್ ಗ್ರೇಡಿಂಗ್ ಇನ್ ಕ್ಯಾಪ್ ಕಟ್. ಹೆಂಗೆ ಗುರು ಕಲರ್ ಗ್ರೇಡಿಂಗು ಒಂದೇ ಕ್ಲಿಕ್ಕಲ್ಲಿ ಕ್ಯಾಪ್ ಕಟ್ಟಲ್ಲಿ ಫಾರ್ ಬಿಗಿನರ್ಸ್ಗೆ ಒಳ್ಳೆಯ ವಿಡಿಯೋ ಇದು. ಬನ್ನಿ ಶುರು ಮಾಡೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಲಿಕ್ಕೆ ಹೋಗಬೇಡಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಶುರು ಮಾಡೋಣ ಬನ್ನಿ. ಗೈಸ್, ನೀವು ಯಾವ ಫೋಟೋ ಅಥವಾ ವೀಡಿಯೋ ಥರ ಕಲರ್ ಗ್ರೇಡಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಒಂದು ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ. ಎಕ್ಸಾಂಪಲ್ ನಾನಿಲ್ಲಿ ಇಷ್ಟು 3 ಫೋಟೋನ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ. ನೀವು ಕೂಡ ಅದೇ ರೀತಿ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೆಕ್ಸ್ಟ್ ಸ್ಟೆಪ್ನ ಫಾಲೋ ಮಾಡಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ. ಗೈಸ್, ನೀವು ಮೊದಲನೇದಾಗಿ ಯಾವುದಾದ್ರು ವಿ ಪಿ ಎನ್ನ ಕನೆಕ್ಟ್ ಮಾಡ್ಕೊಳ್ಳಿ. ನಾನು ಕನೆಕ್ಟ್ ಮಾಡ್ಕೊಳ್ತಾ ಇರೋದು ಬಂದು ಟರ್ಬೋ ವಿ ಪಿ ಎನ್ ಲೈಟ್ ಅಂತ. ಇದನ್ನು ನಾನು ಇವಾಗ ಕನೆಕ್ಟ್ ಮಾಡ್ಕೊಳ್ತೀನಿ. ನೀವು ಯಾವ್ದಾದ್ರು ಕನೆಕ್ಟ್ ಮಾಡ್ಕೊಳ್ಳಿ. ಕನೆಕ್ಟ್ ಮಾಡ್ಕೊಂಡ ನಂತರ ನೀವು ಕ್ಯಾಪ್ ಕಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ನೀವು ಓಪನ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವುದು ಫೋಟೋ ಅಥವಾ ವಿಡಿಯೋ ಯಾವುದನ್ನ ಕಲರ್ ಗ್ರೇಡಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಬಂದು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಅಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ. ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಆಪ್ಷನ್ ಅಂತ ಅಲ್ಲಿ ಅಡ್ಜಸ್ಟ್ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಲ್ಲ ಅಲ್ಲಿ ಕಲರ್ ಮ್ಯಾಚ್ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಅಪ್ಲೋಡ್ ಅಂತ ಇದೆಯಲ್ಲ ಅಲ್ಲಿಗೆ ಬನ್ನಿ. ಅಲ್ಲಿ ನೀವು ಯಾವ ಇಮೇಜು ಅಥವಾ ಸ್ಕ್ರೀನ್ಶಾಟ್ನ ಅಪ್ಲೋಡ್ ಮಾಡ್ಕೊಳ್ಳಿ. ನೋಡಿ, ನಾನು ಒಂದು ಅಪ್ಲೋಡ್ ಮಾಡಿದೆ, ಅಷ್ಟೇನು ಕ್ಲಿಯರ್ ಇಲ್ಲ. ಇನ್ನೊಂದು ಮಾಡ್ಕೊಳ್ಳೋದು ನೋಡೋದು. ಇದು ನೋಡಿ, ಸ್ವಲ್ಪ ಚೇಂಜಸ್ ಕಾಣಿಸ್ತಿದೆಯಲ್ಲ, ನೀವು ನೋಡ್ಬೋದು. ಅಲ್ಲಿ ನೀವು ಎಷ್ಟು ಬೇಕಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಬೋದು. ಮತ್ತು ಇನ್ನೊಂದು ಟ್ರೈ ಮಾಡೋಣ. ಈಗ ಟ್ರೈ ಮಾಡೋದು ನೋಡಿ, ಇದನ್ನು ಕೂಡ ಸ್ವಲ್ಪ ಚೇಂಜಸ್ ಕಾಣಿಸ್ಬೋದು. ನೀವು ಬಿಗಿನರ್ಸು ತಲೆನೇ ಕೆಡ್ಸ್ಕೊಳ್ಬಾರ್ದು ಈ ಥರ ಆ ಥರ ಮಾಡ್ಬೇಕಂತ. ಸುಮ್ಮನೆ ಒಂದು ಫೋಟೋ ಅಪ್ಲೋಡ್ ಮಾಡಿದ್ರೆ ಸಾಕು. ಅದೇ ರೀತಿ ನಿಮ್ಮ ವಿಡಿಯೋನೂ ಕೂಡ ಕಲರ್ ಗ್ರೇಡಿಂಗ್ ಆಗಿರುತ್ತೆ. ಇದೇ ರೀತಿ ಬಿಗಿನರ್ಸು ಇನ್ನೂ ತುಂಬ ಕಲಿಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಅಪ್ಡೇಟ್ಸ್ಗಳನ್ನ ನಾನು ತರ್ತಾ ಇರ್ತೀನಿ. ಥ್ಯಾಂಕ್ ಯು ಗೈಸ್.